ದೇವನಹಳ್ಳಿ ಅನುಮಾನಾಸ್ಪದ ರೀತಿಯಲ್ಲಿ ವಸತಿ ಶಾಲೆಯ ವಿದ್ಯಾರ್ಥಿ ಸಾವು. ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದ ವಿದ್ಯಾರ್ಥಿ ಸಾವು. ಪ್ರಕರಣ ಕುಟುಂಬಸ್ಥರ ಆಕ್ರಂದನ. ದೈಹಿಕ ಶಿಕ್ಷಕನ ಮೇಲೆ ಹಲ್ಲೆಗೆ ಯತ್ನ. 6ನೇ ತರಗತಿಯ ಗುರುಕಿರಣ್ 12 ಮೃತ ವಿದ್ಯಾರ್ಥಿ. ಕಾಡೇರಪ್ಪನಹಳ್ಳಿಯ ಸ್ಟ್ರಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯಲ್ಲಿ ಘಟನೆ. ಯಲಹಂಕ ತಾಲೂಕಿನ ಸುಬೇದಾರ್ ಪಾಳ್ಯದ ರಾಘವೇಂದ್ರ ಎಂಬುವವರ ಮಗ ಗುರುಕಿರಣ್. ಮಗನನ್ನ ಕಳೆದುಕೊಂಡು ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಇಂದು ಬೆಳಗ್ಗೆ ಮಗನಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರೆದುಕೊಂಡು ಬಂದಿರುವುದಾಗಿ ಕರೆ ಮಾಡಿದ್ದ ವಸತಿ ಶಾಲೆ ಶಿಕ್ಷಕರು, ಪೋಷಕರು ಆಸ್ಪತ್ರೆಗೆ ಬರುವಷ್ಟರಲ್ಲೇ ಸಾವನ್ನಪ್ಪಿದ್ದ ವಿದ್ಯಾರ್ಥಿ ಗುರುಕಿರಣ್. ಶಿಕ್ಷಕರ ಹಲ್ಲೆ ಮತ್ತು ಹೆಚ್ಚು ಒತ್ತಡದಿಂದ ಮಗು ಸಾವನ್ನಪ್ಪಿರುವ ಆರೋಪ. ಆಸ್ಪತ್ರೆ ಬಳಿ ಮಗನ ಸಾವು ಕಂಡು ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಸ್ಥಳಕ್ಕೆ ಬಾಗಲೂರು ಪೊಲೀಸರ ಭೇಟಿ ಪರಿಶೀಲನೆ. ಬೆಂಗಳೂರು ನಗರ ಜಿಲ್ಲೆ ಉತ್ತರ ತಾಲೂಕಿನ ಕಾಡೇರಪ್ಪನಹಳ್ಳಿಯ ಸ್ಟ್ರಲಿಂಗ್ ಇಂಗ್ಲಿಷ್ ವಸತಿ ಶಾಲೆ. ಶಾಲೆ ಬಳಿ ಉದ್ವಿಗ್ನಗೊಂಡ ಪರಿಸ್ಥಿತಿ. ಜೀಪ್ನಿಂದ ದೈಹಿಕ ಶಿಕ್ಷಕನನ್ನ ಕೆಳಗಿಳಿಸಿ ಠಾಣೆಗೆ ಕರೆದೊಯ್ಯಲು ಪೊಲೀಸರ ಯತ್ನ. ಈ ವೇಳೆ ಪೊಲೀಸರ ಮುಂದೆಯೇ ಕುಟುಂಬಸ್ಥರಿಂದ ದೈಹಿಕ ಶಿಕ್ಷಕನ ಮೇಲೆ ಹಲ್ಲೆ. ಪೊಲೀಸರ ಲಾಠಿ ಚಾರ್ಜ್ಗೂ ಬಗ್ಗದೆ ದೈಹಿಕ ಶಿಕ್ಷಕನ ಮೇಲೆ ಮುಗಿಬಿದ್ದ ಪೋಷಕರು. ಪೋಷಕರಿಂದ ದೈಹಿಕ ಶಿಕ್ಷಕನನ್ನ ತಪ್ಪಿಸಲು ಪೊಲೀಸರ ಹರಸಾಹಸ. ಪೋಷಕರಿಂದ ತಪ್ಪಿಸಿಕೊಂಡು ಶಾಲಾ ಕೊಠಡಿ ಒಳಗಡೆ ನುಗ್ಗಿದ ದೈಹಿಕ ಶಿಕ್ಷಕ ನಾರಾಯಣ್. ಕೊಠಡಿಗೆ ನುಗ್ಗಿದರೂ ಬಿಡದೆ ಹೊಡೆಯಲು ಯತ್ನ. ಪವಲೈಸರೈ ಅಂದ ಲಘು ಲಾಠಿ ಪ್ರಹಾರ.
ಇದು ಗೊತ್ತಿದೆ, ಬಟ್ ನಾನು ಹೇಳಿದ್ರೆ ನನಗೆ ಗೈಡ್ ಮಾಡ್ತಾರಲ್ಲ ಅಂತ ನಾನು ಸುಪ್ರೀಂ ಗೈಡ್ ಮಾಡೋಕ್ಕಾಗಲ್ಲ. ಅಲ್ಲೇ ಇರ್ತಾರೆ, ಅವ್ರಿಗೆ ಡ್ಯೂಟಿ ಹಾಕ್ತಿದ್ದಾರೆ ಯಾರು ಅವರು ನೋಡ್ತಾರೆ. ಹುಡುಗ ಬಂದು ಸುಬೇದ್ರ ಪಾಳ್ಯ. ಇದು ಸೇರಿಸಿ 1 ವರ್ಷ ಆಗಿದೆ. 1 ವರ್ಷ ಆಗಿದೆ. ಮತ್ತು ನಮ್ಮ ಬೆಳಗಿನ ಜಾವ 6:30 ಫೋನ್ ಬಂದಿದೆ. 6:30 ಫೋನ್ ಬಂದು ಏನಪ್ಪ ಬಂದು ವಿಚಾರಿಸಿ ನೋಡಿದಕ್ಕೆ ಬೆಳಗ್ಗೆ ಎದ್ದೇನೋ 5:20 ವಾಕಿಂಗ್ ಮಾಡಿಸಿದ್ರಂತೆ. 2 ರೌಂಡ್ 3 ರೌಂಡ್ ಹೊಡೆದ್ರಂತೆ. ಹೊಡೆದ ತಕ್ಷಣ 3 ರೌಂಡ್ ಏನೋ ಬಂದ ತಕ್ಷಣ ಸ್ಕಿಡ್ಡ ಬಿದ್ದುಬಿಟ್ಟ. ಹಿಂಗೆ ಬಿದ್ದುಬಿಟ್ಟು ನಾನು ಹುಡುಗನ ವಿಚಾರಿಸಿದ್ವಿ, ಹಿಂಗೆ ಬಿದ್ದ ಒಟ್ಟು ಅದೇನೋ ಬಂತು ಇವ್ರು ಹೇಳ್ತಿದ್ದಾರೆ. ಆಗ ಹೋಗಿ ನಾವು ಕಡೆ ನೋಡಿದ್ರೆ ಏನಿಲ್ಲ. ಆ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಕ್ಯಾಮ್ರಾ ಏನೇನು ಇಲ್ಲ. ಆ ರೂಮಾಗಿರೋ ಕ್ಯಾಮ್ರಾ ಬಂದು ಕಿತ್ತಾಕಿದ್ದಾರೆ. ರೂಮಲ್ಲಿರೋ ಕ್ಯಾಮ್ರಾ ಬಂದು ಕಿತ್ತಾಕಿದ್ದಾರೆ. ಈ ಕ್ಯಾಮ್ರಾ ಬಂದು ವೈರ್ ಕಟ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಕ್ಯಾಮ್ರಾದಲ್ಲಿ ಏನೇನು ಕಾಣ್ತಾ ಇಲ್ಲ. ಬಟ್ ಇದೇನೋ ಫೋರ್ಜರಿ ಏನೋ ಆಗಿದೆ ಅಂತ ನಮ್ಗೆ ಡೌಟ್ ಸರ್. ಅದಕ್ಕೋಸ್ಕರ ನಾವೆಲ್ಲ ಬಂದು ಕ್ಯಾಮ್ರಾ ಇದೆ. ಮಕ್ಳೇನಂತ ಒಬ್ಬ ಹುಡುಗ ಬೈಕ್ ಸರ್ ನೋಡಿ ಹುಡುಗ ಹೊಡಿತಾನೆ ಇವ್ರು ಹೋಗಿ ಹೇಳ್ತಿದ್ದಾನೆ. ಅದಕ್ಕಿಂತ ಬೇರೆ ಹುಡುಗರೆಲ್ಲ ಬೇರೆ ಏನು ಹೇಳಿಲ್ಲ ಅವರು. ಇಲ್ಲ ಸರ್ ಚೆನ್ನ ಹೊಡ್ಕೊಂಡಿದ್ದಾರೆ, ಆಗಿದೆ ಬಗಿದೆ ಹೇಳ್ತಿದ್ದಾರೆ. ಈ ಹುಡುಗ ನೋಡಿ ಇವೆಲ್ಲ ಹೊಡಿತಾರೆ ಸರ್, ಕಡ್ಡೆ ಹೊಡಿತಾರೆ, ಆ ತರ ಹೊಡಿತಿತ್ತು ಅಂತ ಹೇಳ್ತಿದ್ದಾರೆ. ಬಟ್ ಮಕ್ಳು ಮುರಿತಂದು ಈ ತರ ಆಶೆ ಸೇರ್ಸಿದ್ರೆ ಇವರೇ ಸೌಕರ್ಯ ನೋಡ್ಕೊಂಡು ನಾವು ಸೇರ್ಸಿ ಏನ್ ಬಂದ್ ಭಾಗ್ಯ. 2 ಲಕ್ಷ 3 ಲಕ್ಷ ಫೀಸ್ ಕಟ್ಟಿ ಏನ್ ಬಂದ್ ಪ್ರಯೋಜನ. ಅದೇ ತಂದೆ ತಾಯಿಗಳಲ್ಲಿ ಎಚ್ಚರಿಕೆ ತಗೊಂಡು ಇಂಥ ಸೇರ್ಸ್ತಿರೋದು ಒಳ್ಳೇದು ಅಂತ ನಾವು ಹೇಳ್ತೀವಿ ಸರ್. ಉಪ್ಪು ತನಗೆ ಆಗ್ಲೇಬೇಕು ಸರ್. ಯಾಕೆ ಯಾರು ಆಟ ಮಾಡ್ತಾರೆ ನಮ್ ಜೊತೆ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಅದೇ ತರ ಹೇಳ್ತಾರೆ, ನಮ್ ಜೊತೆ ತಪ್ಪಿಲ್ಲ ಸರ್, ನಾವೆಲ್ಲ ನೋಡಿ ಅಲ್ಲಿ ಸೇರ್ಸಿದ್ವಿ ಇಲ್ಲಿ ಸೇರ್ಸಿದ್ವಿ, ಅವ್ರು ಓದಿಸಿದ್ವಿ ಇವ್ರು ಓದಿಸಿದ್ವಿ, ನಾವು ಚೆನ್ನ ನೋಡ್ಕೊಂಡಿದ್ವಿ, ನಾವ್ಗೆಲ್ಲ ನಮ್ಮಿಂದ ಹೋದ್ರೆ ಭಾರಿ ಚೆನ್ನಾಗಿ ಅನುಕೂಲ ಆಗಿದೆ ಅಂತ ಹೇಳ್ತಿದ್ದಾರೆ. ಅದನ್ನ ನೋಡಿಲ್ಲ ಕೇಳಿಲ್ಲ. ಇವ್ರು ಬೆಳೆ 6:30 ಮಾಡಿದ್ದಾರೆ ಸರ್. 6:30 ಈ ತರ ಬಂದು ನಿಮ್ ಹುಡುಗ ಹಿಂಗ್ ಓಡ್ಬೇಕಾದ್ರೆ ಸ್ಕಿಡ್ ಆಗಿ ಬಿದ್ದ್ಬಿಟ್ಟಿದ್ದಾನೆ, ಆಸ್ಪತ್ರೆ ತಗೊಂಡೋಗಿದ್ವಿ ಬನ್ನಿ ಅಂತ ಹೇಳಿದ್ರು. ಅಷ್ಟು ನಮ್ಮ ಹುಡುಗ ಬರೋಸಕ್ಕೆ ಕೈ ಕಾಲೆಲ್ಲ ಫುಲ್ ತಣ್ಣಗಾಗ್ಬಿಟ್ಟಿದ್ವು ಅಂತೆ. ಅಲ್ಲೇ ಹೋಗ್ಬಿಟ್ಟಿದ್ದಾನೆ, ಅಲ್ಲಿ ಹೊಸದಿ ಹೊರಟೋಗಿದ್ದಾನೆ. ನಮ್ಮ ಆರೋಪ ಸರ್. ಇದು ತನಿಗೆ ಆಗ್ಲೇಬೇಕು ಅಂತ ನಮ್ಮ ಉದ್ದೇಶ, ಬೇರೆ ಏನಿಲ್ಲ ಸರ್. ಯಾಕೆಂದ್ರೆ ಇವತ್ತು ಈ ಹುಡುಗಿ ನಾನು ಇನ್ನೂ 10 ಜನ ಆಗ್ತದೆ. ಇದೇ ತರ ಪಬ್ಲಿಕ್ ಎಷ್ಟೋ ಜನ ಆಗೇ ಆಗುತ್ತಲ್ವಾ ಸರ್. ಅದ್ರ ಇವತ್ತು ಕ್ಲಿಯರ್ ಮಾಡಬೇಕು ಅಂತ ನಮ್ಮ ಕೋರಿಕೆ ಇದೆ. ಮಲ್ಲಿಕಾರ್ಜುನ ಸರ್ ನಮ್ಮ ಹೆಸರು.